ಎಲ್ಲ ಗೃಹಲಕ್ಷ್ಮಿಯರಿಗೆ 10 ದೊಡ್ಡ ಸೂಚನೆ ಈಗ ಬಂದಿರುವಂತದ್ದು ರಾಜ್ಯ ಸರ್ಕಾರದಿಂದ. ಹೌದು, ಪ್ರತಿಯೊಬ್ರು ಕೂಡ ಇದನ್ನ ಕೇಳಲೇಬೇಕು, ಇಲ್ಲ ಅಂದ್ರೆ ಹಣ ಬರೋದು ನಿಮಗೆ ತಡವಾಗಬಹುದು. ಬಾಕಿ ಕಂತು ಹಣ ಜಮೆ ಒಂದು ಖುಷಿ ಸುದ್ದಿ. ಇನ್ನೊಂದು ಕಡೆಗೆ ಹೊಸ ರೂಲ್ಸ್, ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಹೊಸ ಅಪ್ಡೇಟು. ಹೌದು, ಇನ್ ಮುಂದೆ ಹೊಸ ಅರ್ಜಿ ಹಾಕ್ಬೇಕಾ ಬೇಡ್ವಾ? ಸರ್ಕಾರದಿಂದ ಮನೆ ಮನೆಗೆ ದಾಖಲೆ ಪರಿಶೀಲನೆಗೆ ಅಧಿಕಾರಿಗಳು ಬರಲಿದ್ದಾರಂತೆ. ಅಂದ್ರೆ ಏನೆಲ್ಲ ಚೆಕ್ ಮಾಡಬಹುದು ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನೊಂದು ಕಡೆಗೆ SIR ಪ್ರಕ್ರಿಯೆ ಶುರುವಾಗಿದೆ. ನಿಮ್ಮ ಮನೆಗೆ ಇದಕ್ಕೂ ಕೂಡ ಅಧಿಕಾರಿಗಳು ಬರಬಹುದು. ಒಂದು ಕಡೆಗೆ ಯೋಜನೆ ಫಲಾನುಭವಿಗಳು ಅರ್ಹರ ಅನರ್ಹರ ಅಂತ ಪತ್ತೆ ಹಚ್ಚಲು ಕೂಡ ಬರಬಹುದು. ಇನ್ನೊಂದು ಕಡೆಗೆ SIR ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ, ನಕಲಿ ಮತದಾರರನ್ನ ಹುಡುಕುವ ಕೆಲಸ ಕೂಡ ಮಾಡ್ತಿರ್ಬಹುದು. ಇನ್ನೊಂದು ಕಡೆಗೆ ಹೊಸದಾಗಿ ಮತದಾರರನ್ನ ಸೇರಿಸೋ ಕೆಲಸ ಕೂಡ ಮಾಡ್ತೀವಿ ಅಂತ SIR ನಿಂದ ಗೊತ್ತಾಗ್ತಾ ಇದೆ. SIR ಅಪಾಯಕಾರಿ ಹೌದು, SIR ಅವಶ್ಯಕತೆನೂ ಹೌದು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವ್ರಿಗೆ, APL ಕಾರ್ಡ್ ಇದ್ದವ್ರಿಗೆ ಹಾಗೂ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಏನಪ್ಪಾ ಗುಡ್ ನ್ಯೂಸ್, ಏನಪ್ಪಾ ಹೊಸ ರೂಲ್ಸ್, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಸಿಹಿ ಸುದ್ದಿ ಬರ್ತಾ ಇದೆ ವೀಕ್ಷಕರೇ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಒಂದು ಯುದ್ಧಕ್ಕೆ ಕೊನೆ ಹಾಡಿದ್ದಾರೆ. ಆದ್ರೆ ಇತ್ತ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರೋದು ಕೂಡ ಖಂಡನೀಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿರೋ ಕಾರಣ ಸದ್ಯಕ್ಕೆ ಇಳಿಕೆ ಆಗುತ್ತೋ ಇಲ್ವೋ, ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಹೋರ್ಮಜ್ ಜಲಸಂಧಿ ಓಪನ್ ಆಗಿರೋದ್ರಿಂದ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದಕ್ಕಂದ್ರೆ ಎಲ್ಲಾ ಸಮಸ್ಯೆಗಳು ಕಡಿಮೆ ಆಗಬಹುದು, 2 ತಿಂಗಳಲ್ಲಿ ಎಲ್ಲ ಸರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ಅದು ನಿಮಗೆ 30ನೇ ಕಂತು ಗೃಹಲಕ್ಷ್ಮಿದು ಹಣ ಜಮೆ ಆಯ್ತಾ? ಯಾಕಂದ್ರೆ ಸರ್ಕಾರ 30ನೇ ಕಂತಿನವರೆಗೂ ಹಣ ಹಾಕಿದ್ದೇವೆ, ಇಲ್ಲಿವರೆಗೂ 60,000 ರೂಪಾಯಿವರೆಗೂ ಜಮೆ ಆಗಿದೆ. ಇನ್ನು 31ನೇ ಕಂತು ಹಣ ಜಮೆ ಆಗಬೇಕಾಗಿತ್ತು. ಅಷ್ಟರ ನಡುವೆ ಪರಿಷ್ಕರಣೆ ಶುರುವಾಯಿತು. ಹೌದು, ಗೃಹಲಕ್ಷ್ಮಿ ಯೋಜನೆ 31ನೇ ಕಂತು ಹಣ ಈಗ ಜಮೆ ಆಗಬೇಕಾಗಿತ್ತು. ಆದ್ರೆ ಪರಿಷ್ಕರಣೆ ಶುರುವಾಗಿದೆ. ಸೊ ಈಗ ಇದರಲ್ಲಿ ಅನರ್ಹರು ಕೂಡ ಇರೋದ್ರಿಂದ ಸರ್ಕಾರ ಮೃತಪಟ್ಟ ಅಕೌಂಟ್ಗೆ ಏನು ಹಣ ಹಾಕಿತ್ತಲ್ಲ, ಆ ಒಂದು ಹಣವನ್ನ ಯಾರೆಲ್ಲ ವಿಡ್ರಾಲ್ ಮಾಡ್ಕೊಂಡಿದ್ರಲ್ಲ ಅವರನ್ನ ಪತ್ತೆ ಹಚ್ಚಲು ಮುಂದಾಗಿದೆ, ಅನರ್ಹರನ್ನ ಪತ್ತೆ ಹಚ್ಚಲು ಮುಂದಾಗಿದೆ. ಸೊ ವೀಕ್ಷಕರೇ, ಅನರ್ಹರನ್ನ ಪತ್ತೆ ಹಚ್ಚಿ ಆ ಒಂದು ಹಣವನ್ನ ವಾಪಸ್ ವಸೂಲಿ ಮಾಡಲು ಕೂಡ ತೀರ್ಮಾನ ಕ್ಯಾಬಿನೆಟ್ ಸಭೆಯಲ್ಲಿ ಮಾಡಲಾಗಿದೆ ಎಂಬುವ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಗ್ಯಾರಂಟಿ ಯೋಜನೆಗಳ ಲಾಭ ಪಡಿತಾ ಇರೋ ಒಬ್ಬ ಅರ್ಹ ಫಲಾನುಭವಿಗೂ ತೊಂದರೆ ಆಗಬಾರ್ದು. ಆದ್ರೆ ಯೋಜನೆಗಳನ್ನ ದುರುಪಯೋಗ ಪಡ್ಕೊಳ್ತಾ ಇರೋ ಅನರ್ಹರಿಗೆ ಮಾತ್ರ ತಕ್ಷಣ ಬ್ರೇಕ್ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಪರಿಶೀಲನೆ ಅರ್ಜಿ ಹಾಕಬೇಕಾಗುತ್ತೆ. ಮರು ಪರಿಶೀಲನೆ ಅರ್ಜಿ ಸಲ್ಲಿಕೆ ಬಳಿಕ ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಸರ್ವೆ ಮಾಡಿಸೋ ಮೂಲಕ ಚಿಂತನೆ ಶುರುವಾಗಿದೆ. ಅಂದ್ರೆ ಒಟ್ಟು 10 ಅಂಶಗಳ ಮೂಲಕ ಮಾಹಿತಿ ಪಡೆಯಲು ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ. ಯಾವೆಲ್ಲ 10 ಒಂದು ದಾಖಲೆಗಳನ್ನ ಕೇಳಬಹುದು: ಯಜಮಾನಿ ಹೆಸರು, ಪಡಿತರ ಚೀಟಿ ಸಂಖ್ಯೆ, ಮಂಜೂರಾತಿ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಮತದಾರರ ಗುರುತಿನ ಚೀಟಿ ಸಂಖ್ಯೆ, ಆಧಾರ್ ಸಂಖ್ಯೆ, ಪತಿಯ ಮಾಹಿತಿ, ಯಾವ ಕ್ಯಾಟಗರಿ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ಎಲ್ಲ ಇನ್ಫಾರ್ಮೇಶನ್ ಕೂಡ ಮನೆಗೆ ಬಂದ ಅಧಿಕಾರಿಗಳು ಪಡೆದುಕೊಂಡು ನಂತರ ನೀವು ಅರ್ಹರ ಅನರ್ಹರ ಸರ್ಕಾರಕ್ಕೆ ಕೊಟ್ಟ ಒಂದು ಮಾಹಿತಿ ಸರಿಯಾಗಿದೆಯಾ, ತಪ್ಪಾಗಿದೆಯಾ, ಸುಳ್ಳು ಏನಾದ್ರೂ ಹಾಕಿದ್ದೀರಾ ಅದರಲ್ಲಿ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ನಂತರ ಅರ್ಹರು ಅಂದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ, ಇಲ್ಲ ಅಂದ್ರೆ ಯೋಜನೆಯಿಂದ ಕೈ ಬಿಡಲಾಗುತ್ತೆ. ಈ ಮೂಲಕ ಅನರ್ಹರನ್ನ ಪತ್ತೆ ಹಚ್ಚಬೇಕು ಅಂತಾನೆ ಮನೆ ಸರ್ವೆ ಕೂಡ ಶುರು ಆಗಬಹುದು ಅಂತ ಈಗಾಗಲೇ ಚರ್ಚೆಗಳು ಶುರುವಾಗಿರುವಂತದ್ದು. ವೀಕ್ಷಕರೇ, ಒಟ್ಟು 11 ದೊಡ್ಡ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇತ್ತ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಜಮೆ ಆಗಬಾರ್ದು. ಈಗ ಸಾಲ ತಗೊಂಡಿರ್ತಾರೆ ಗೃಹಲಕ್ಷ್ಮಿಯವರು, ಸರ್ಕಾರ ಹಣ ಜಮೆ ಮಾಡ್ತಾ ಇದ್ದಂತೆ ಸಾಲಗಾರರು ಆ ಒಂದು ಹಣವನ್ನ ಕಡಿತ ಮಾಡ್ಕೋತಾ ಇದ್ದಾರಂತೆ. ಅದನ್ನು ಕೂಡ ಪತ್ತೆ ಹಚ್ಚಿ ಬ್ರೇಕ್ ಬೀಳಿಸಬೇಕು. ಇನ್ನು ಗೃಹಲಕ್ಷ್ಮಿ ಹಣ ಜಮೆ ಆದ ತಕ್ಷಣ ಗೃಹಲಕ್ಷ್ಮಿಯರಿಗೆ ವಾಯ್ಸ್ ಮೆಸೇಜ್ ಮೂಲಕ ಅಲರ್ಟ್ ಅಂತ ಒಂದು ಹಣ ಹಾಕಿರೋ ಒಂದು ಮೆಸೇಜ್ ಕೂಡ ಹೋಗ್ಬೇಕು. ಶ್ರೀಮಂತರು ಯೋಜನೆಯಿಂದ ಗಿವ್ ಅಪ್ ಕೊಡಬಹುದು, ಅಂದ್ರೆ ಶ್ರೀಮಂತರು ಯೋಜನೆಯಿಂದ ಹೊರಗಡೆ ಬರಬಹುದು. ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು SIR ಕೂಡ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ. ನೋಡಿ, ಮನೆಗೆ ಅಧಿಕಾರಿಗಳು ಇದಕ್ಕೂ ಕೂಡ ಭೇಟಿ ಕೊಡ್ತಾರೆ. ಕೇವಲ ಸರ್ಕಾರದಿಂದ ಅಧಿಕಾರಿಗಳು ಬರ್ತಾರಲ್ಲ ಅದು ಬೇರೆ, ಗ್ಯಾರಂಟಿ ಯೋಜನೆಗಳನ್ನ ಅರ್ಹರು ಅನರ್ಹರು ಚೆಕ್ ಮಾಡಕ್ಕೆ ಬರ್ತಾರಲ್ಲ ಅವರು ಬೇರೆ, SIR BLO ಅಧಿಕಾರಿಗಳು ಬೇರೆ. ನೋಡಿ ಯಾವ ತರ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಿಮ್ಮ ಮನೆಗೆ ಬಂದು ಆ ಪ್ರಶ್ನೆಗಳನ್ನ ಕೇಳಿದ್ರು,
ಅದೇ ತರ ಈಗ ಮತ್ತೆ ವಿಶೇಷ ಸಮಗ್ರ ಪರಿಷ್ಕರಣೆ SIR ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ. ಸೊ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಇದಕ್ಕೆ ಕರೀಬಹುದು. ನಿಮಗೆ ಅಧಿಕಾರಿಗಳು ಒಂದು ಅರ್ಜಿ ಕೊಡ್ತಾರೆ, ಇದಕ್ಕೆ ಎನ್ಯೂಮರೇಷನ್ ಫಾರ್ಮ್ ಅಂತಾನು ಕೂಡ ಕರೀತಾರೆ. ಅದರಲ್ಲಿ ನೀವೆಲ್ಲ ಇನ್ಫಾರ್ಮೇಶನ್ ಭರ್ತಿ ಮಾಡಬೇಕು. ಅಂದ್ರೆ ಏನೆಲ್ಲ ಕಾಲಮ್ಸ್ ಗಳಿರ್ತವೆ ಎಲ್ಲ ಕೂಡ ಭರ್ತಿ ಮಾಡಿ ಅದನ್ನ ನೀವು ವಾಪಸ್ ಮತ್ತೆ ಅವರಿಗೆ ಅಧಿಕಾರಿಗಳಿಗೆ ಹಸ್ತಾಂತರಿಸಬೇಕು. ಒಂದು ವೇಳೆ ಎನ್ಯೂಮರೇಷನ್ ಅರ್ಜಿ ಕೊಟ್ಟು ನೀವು ಅದನ್ನ ಮನೇಲಿ ಇಟ್ಕೊಂಡ್ಬಿಟ್ರೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ದು ವೋಟಿಂಗ್ ಪವರ್ ಹೋಗ್ಬಿಡುತ್ತೆ. ಮತದಾನದ ಹಕ್ಕು ಹೋದ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಹಣನೂ ಬರಲ್ಲ. ಮತಪಟ್ಟಿಯಲ್ಲಿ ಹೆಸರಿರುವ ಮತದಾರರು ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿರ್ತಾರೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತೊಮ್ಮೆ ಪುನರುಚ್ಚಾರ ಮಾಡಿರುವಂತದ್ದು. ಆದ್ರಿಂದ ಈ ಒಂದು ವಿಶೇಷ ಸಮಗ್ರ ಸಮೀಕ್ಷೆ ಏನಿದೆ ನೋಡಿ, ಅಂದ್ರೆ SIR ಈ ಸಂದರ್ಭದಲ್ಲಿ ಫಲಾನುಭವಿಗಳ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಬೇಕು ಅಂತಾನು ಕೂಡ ಒಂದು ಹೇಳಿಕೆ ಕೊಡಲಾಗಿದೆ. ಹೀಗಾಗಿ ನೀವು ನಿಮ್ದು ವೋಟರ್ ಕಾರ್ಡು, ನಿಮ್ದು ಆಧಾರ್ ಕಾರ್ಡು, ನಿಮ್ದು ಮೊಬೈಲ್ ಸಂಖ್ಯೆ, ನಿಮ್ದು ಡೇಟ್ ಆಫ್ ಬರ್ತ್ ಎಲ್ಲಾ ಕೂಡ ರೆಡಿ ಇಟ್ಕೊಳ್ಳಿ. ಯಾವಾಗ ಬೇಕಾದ್ರೂ ಮನೆಗೆ ಈಗ ಬರಬಹುದು ಅಧಿಕಾರಿಗಳು, BLO ಅಧಿಕಾರಿಗಳು ನಿಮ್ ಕೈಗೆ ಒಂದು ಎನ್ಯೂಮರೇಷನ್ ಅರ್ಜಿ ಕೊಡ್ತಾರೆ. ಸೊ ಅದನ್ನ ತುಂಬಿ ವಾಪಸ್ ಕೊಟ್ಟು ನಿಮ್ಮ ಮತ ಉಳಿಸಿಕೊಳ್ಳಿ, ನಿಮ್ಮ ಮತ ರಕ್ಷಣೆ ಮಾಡಿಕೊಳ್ಳಿ. ನಾವ್ ಹೇಳ್ತಾ ಇಲ್ಲ, ಇದು ಖುದ್ದು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಜನರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಮತದಾನದ ಪಟ್ಟಿಯಿಂದ ನಿಮ್ಮ ಹೆಸರು ಹೋದ್ರೆ ನಿಮಗೆ ಯಾವುದೇ ರೀತಿ ಹಣ ಬರಲ್ಲ. ಇನ್ನು ನೋಡಿ, ನಮ್ಮ ಕರ್ನಾಟಕದಲ್ಲಿ ಕೇವಲ ಗೃಹಲಕ್ಷ್ಮಿಯಲ್ಲಿ ಅನರ್ಹರಿದ್ದಾರೆ, ಗೃಹ ಜ್ಯೋತಿಯಲ್ಲಿ ಅನರ್ಹರಿದ್ದಾರೆ ಅಂತ ಅಲ್ಲ, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ಕೆಲವರು ಅನರ್ಹರು. ಅವ್ರೇನ್ ಮಾಡ್ತಾರೆ, ಅಕ್ಕಿ ಪಡ್ಕೋತಾರೆ, ಹಣಕ್ಕೋಸ್ಕರ ತಮ್ಮ ಒಂದು ಹತ್ತಿರ ಇರೋ ಪಡಿತರವನ್ನ ಮಾರಾಟ ಮಾಡ್ತಾರೆ. ಅಂದ್ರೆ ಉಳ್ಳವರು ಏನ್ ಮಾಡ್ತಾರೆ, ಈ ಒಂದು ಪಡಿತರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದರೆ ಅವರ ಒಂದು BPL ಕಾರ್ಡು ಕೂಡ ರದ್ದು ಮಾಡಲಾಗುತ್ತೆ. ಇನ್ನು ಯಾರಾದ್ರೂ ಅಂಗಡಿದಾರರು ಆ ಒಂದು ಪಡಿತರ ಅಕ್ಕಿಯನ್ನ ಮಾರಾಟ ಮಾಡಿದ್ದೆ ಆದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದ್ರೂ ಈ ತರ ಅಕ್ರಮಗಳು ನಡೆದ್ರೆ ಅಂತವರ ವಿರುದ್ಧವೂ ಕೂಡ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, 14 ಲಕ್ಷ ಅನರ್ಹರು ರೇಷನ್ ಕಾರ್ಡ್ BPL ಕಾರ್ಡು ಪಡೆದುಕೊಂಡಿರುವುದು ಕೂಡ ಪತ್ತೆಯಾಗಿದೆ. APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಒಂದು ಯೋಜನೆಯಲ್ಲೂ ಕೂಡ ದುರ್ಬಳಕೆ ಆಗಿರೋದು ಗೊತ್ತಾಗಿದೆ. ಸೊ ಮುಂದಿನ ಬರೋ ದಿನ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಅನ್ನಭಾಗ್ಯ ಫಲಾನುಭವಿಗಳಲ್ಲೂ ಕೂಡ ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನೂ ಕೂಡ BPL ಇಂದ APL ಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಹೊಸ 3 ಕೋಟಿ ರೇಷನ್ ಕಾರ್ಡು ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ. ಹೌದು, ಕೆಲವು ರಾಜ್ಯ ಸರ್ಕಾರಗಳು 2,21,00,000 ಅನರ್ಹ ಪಡಿತರ ಚೀಟಿಗಳನ್ನ ಭಾರತದಲ್ಲಿ PDS ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ನಡೆಸ್ತಾ ಇದ್ದು, ಇದಾದ ನಂತರ ಅರ್ಹ ಫಲಾನುಭವಿಗಳಿಗೆ 3 ಕೋಟಿ ಹೆಚ್ಚುವರಿ ಪಡಿತರ ಚೀಟಿಗಳು ವಿತರಿಸಲು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಕೇಂದ್ರ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಗುರುವಾರ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಹೊಸ ರೇಷನ್ ಕಾರ್ಡ್ ಕೂಡ ವಿತರಣೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಶುರು ಮಾಡಲಿದೆ. ಇತ್ತ ಇನ್ನೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಸದ್ಯಕ್ಕೆ ವಿಳಂಬವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮುಂದುವರಿಯಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಮುಂದಿನ ಬರೋ ದಿನ ಜುಲೈ ತಿಂಗಳಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ವಿತರಣೆ ಆಗೋ ಚಾನ್ಸ್ ಇದೆ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಬೇಕು ವೋಟರ್ ಕಾರ್ಡು. ನೋಡಿ, ಇಷ್ಟು ದಿನ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಅಂತ ಮಾತಾಡ್ತಿದ್ವಿ. ಈಗ ದಿಢೀರ್ ಅಂತ ವೋಟರ್ ಕಾರ್ಡು ಕೂಡ ಎಲ್ಲದಕ್ಕೂ ಕೂಡ ಕಡ್ಡಾಯ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ. ಎದಕ್ಕಂದ್ರೆ ಇತ್ತ SIR ಅಲ್ಲಿ ಯಾರೆಲ್ಲ ಪರಿಷ್ಕರಣೆಯಿಂದ ಹೊರಗೆ ಹೋಗ್ತಾರೆ ಅವರಿಗಂತೂ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಎದಕ್ಕಂದ್ರೆ SIR ನಿಂದ ಮತದಾನದ ಹಕ್ಕು ಹೋದ್ರೆ ಅವರಿಗೆ ಯಾವುದೇ ರೀತಿ ಪಿಂಚಣಿನೂ ಬರಲ್ಲ, ಹಣನೂ ಬರಲ್ಲ. ಇತ್ತ ಅವರ ಒಂದು ವೋಟರ್ ID ಕೂಡ ಒಂದು ಡಿಸ್ಕ್ವಾಲಿಫೈ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ನೋಡಿ, ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕು ಮಹಿಳೆಯರು ಅಂದ್ರೆ ಆಧಾರ್ ಕಾರ್ಡು, ಒಂದು ಫೋಟೋ, ನಿಮ್ದು ಮೊಬೈಲ್ ಸಂಖ್ಯೆ ಹಾಗೂ ನಿಮ್ದು ವೋಟರ್ ಕಾರ್ಡ್ ಕೂಡ ಕಡ್ಡಾಯವಾಗಿನೂ ಕೊಡಬೇಕು. ಅಂದ್ರೆ ನಿಮ್ದು ವೋಟರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಎಂಟರ್ ಮಾಡ್ತಾರೆ, ಅದು ಆಕ್ಟಿವ್ ಇರಬೇಕು. ಅಂದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಹೋದ್ರಪ್ಪ ಅಂದ್ರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೂಡ ಸಿಗಲ್ಲ, ಗೃಹ ಜ್ಯೋತಿ ಯೋಜನೆ ಕೂಡ ನಿಮಗೆ ಸಿಗಲ್ಲ. ನೋಡಿ, ಕೇವಲ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ವೋಟರ್ ಕಾರ್ಡ್ ಬೇಕು ಅಂತಲ್ಲ, ಎಲ್ಲಾ ಯೋಜನೆಗಳಿಗೂ ಕೂಡ ವೋಟರ್ ಕಾರ್ಡ್ ಇಸ್ ಇಂಪಾರ್ಟೆಂಟ್ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡ್ತೇವೆ, ಮತ್ತೆ ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನೆಲ್ಲ ಕೂಡ ತೆಗೆದು ಹಾಕ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಒಂದು ಸೂಚನೆ ಕೂಡ ಅಧಿಕಾರಿಗಳಿಗೆ ಒಂದು ಮಾಹಿತಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಮತದಾನದ ಹಕ್ಕು ರಕ್ಷಣೆ ಮಾಡಿಕೊಳ್ಳಿ, ಗ್ಯಾರಂಟಿಗಳ ಪರಿಷ್ಕರಣೆ ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ
ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆಗೆ ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದ ಯುದ್ಧವನ್ನ ಈಗ ಬಂದ್ ಮಾಡ್ತಾ ಇದ್ದಾರೆ. ಹೌದು, ಕೊನೆಗೂ ಯುದ್ಧಕ್ಕೆ ಅಂತ್ಯ ಅಂತಾನೆ ಹೇಳ್ಬಹುದು. ಇದರ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಮತ್ತೆ ಭಾರಿ ಇಳಿಕೆ ಆಗಿದೆ. ಸೊ ಮುಂದಿನ 2 ತಿಂಗಳಲ್ಲಿ ಬೆಲೆ ಇಳಿಕೆ ಆಗುವ ನಿರೀಕ್ಷೆ ಇದೆ. 2 ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ನಿವಾರಿಸೋ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಯಾಕಂದ್ರೆ ಹೋರ್ಮಜ್ ಜಲಸಂಧಿ ಈಗ ಓಪನ್ ಆಗಿದೆ. ಆದ್ರೆ ಒಂದು ಕಡೆಗೆ ಲೆಬನಾನ್ ಮತ್ತು ಇಸ್ರೇಲ್ ಈ 2 ದೇಶಗಳು ಕೂಡ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಈಗಾಗಲೇ ಒಂದು ಸಹಿ ಕೂಡ ಹಾಕಿರುವಂತದ್ದು. ಆದ್ರೂ ಕೂಡ ಇಸ್ರೇಲ್ ಅವರು ಮಾತು ಕೇಳದೆ, ಅಮೆರಿಕದ ಮಾತು ಕೇಳದೆ ಮತ್ತೆ ದಾಳಿಯನ್ನ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಮತ್ತೆ ಏನಾದ್ರೂ ವಿರಾಮ ಮುರಿದು ಬಿತ್ತಪ್ಪ ಅಂದ್ರೆ, ಮತ್ತೆ ಯುದ್ಧ ಪ್ರಾರಂಭ ಆತಂದ್ರೆ, ಮತ್ತೆ ಹೋರ್ಮಜ್ ಜಲಸಂಧಿ ಬಂದ್ ಆತಂದ್ರೆ ಮತ್ತೆ ಈಗ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸದ್ಯದ ಮಟ್ಟಿಗೆ ಈ ಒಂದು ಅಮೆರಿಕ ಇರಾನ್ ನಡುವಿನ ಯುದ್ಧ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮುಂದಿನ ಬರೋ ದಿನ ಇದೇ ತರ ಎಲ್ಲ ಕೂಡ ನಾರ್ಮಲ್ ಆತಪ್ಪ ಅಂದ್ರೆ ಕಚ್ಚಾ ತೈಲ ಸಮಸ್ಯೆ ಆಗಲ್ಲ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇರಲ್ಲ, ಏರಿಕೆ ಆಗಿದ್ದ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ನಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.